तो ऐसे इंसानियत की खिदमत करने वालों को लोग दिल से चाहते हैं। ಈ ದೇಶಕ್ಕೆ ಅಧಿಕಾರ ತ್ಯಾಗ ಮಾಡಿದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಜನ್ಮದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ಕೂಡ ರೂಪಿಸಿತ್ತು. ರಾವತ್ ರವರ ಮತ್ತು ಅವರ ನಮ್ಮ ಭಾರತದ ಸೇನಾ ತಂಡ ಆಕಸ್ಮಿಕವಾಗಿ ಮರಣ ಆದ್ರಿಂದ ನಾವೆಲ್ಲ ಸೋನಿಯಾ ಗಾಂಧಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ನನ್ನ ಹೆಸರಿನಲ್ಲಿ ಯಾವ ಬರ್ತಡೇ ಬೇಡ ಅಂತೇಳಿ. ಸೊ ಅದಕ್ಕೆ ನಾವೆಲ್ಲ ಮುಂದೂಡಿದು. ಹ್ಯಾರಿಸ್ ರವರು ಇಡೀ ರಾಜ್ಯಕ್ಕೆ ಒಬ್ಬ ಮಾದರಿ ಶಾಸಕರು, ಎಲ್ಲ ಧರ್ಮಗಳನ್ನ ಎಲ್ಲ ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡಂತ ಒಬ್ಬ ವ್ಯಕ್ತಿತ್ವ ಹ್ಯಾರಿಸ್ ಅವ್ರಿಗಿದೆ. ಇವತ್ತು 70ನೇ ವರ್ಷದ ಸಂಭ್ರಮ, ಕ್ರಿಸ್ಮಸ್ ಸಂದೇಶ, ಹೊಸ ವರ್ಷದ ಹಬ್ಬ, ಪೊಂಗಲ್, ಸೋನಿಯಾ ಗಾಂಧಿ ಅವರ ಹುಟ್ಟಿದ ಜನ್ಮ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಎಲ್ಲ ಸೇರಿಸಿ ಸುಮಾರು ಸಾವಿರಾರು ಜನ ಬಡವರಿಗೋಸ್ಕರ ಈ ಚಳಿಗಾಲದಲ್ಲಿ ಒತ್ಕೊಳ್ಳಿಕ್ಕೆ ಒಂದು ಎಲ್ಲ ವಸ್ತ್ರ ಕೂಡ ಕೊಡ್ತಾ ಇದ್ದಾರೆ ಅಂತ ಕೂಡ ನನಗೆ ತಿಳಿಯಿತು. ನಾನು 3 ಗಂಟೆಗೆ ಏರ್ಪೋರ್ಟ್ ನಲ್ಲಿ ಇರಬೇಕು. ಇಲ್ಲಿಂದ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ 1.25 ಗಂಟೆ ಬೇಕಾಗ್ತದೆ. 2 ಗಂಟೆ ಬೇಕಾ? 1.25 ಗಂಟೆ ಸುಮ್ಮನೆರಪ್ಪ, ಅಲ್ಲ ಆಗಲ್ಲ. ಆಯ್ತು, ನಾನು ಮೆಂಬರ್ಶಿಪ್ ಇಡೀ ದೇಶ ರಾಜ್ಯದಲ್ಲಿ 2000 ಕಡೆ ನಿಮ್ಗೆ ಹೆಂಗ್ ಕಾರ್ಯಕ್ರಮ ನಡೀತಾ ಇದ್ದು ಹಂಗ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಮೆಂಬರ್ಶಿಪ್ ಇಲ್ಲೂ ಮಾಡ್ತಾ ಇದ್ರ. ಸೊ ಅದನ್ನೆಲ್ಲ ಝೂಮ್ ಅಲ್ಲಿ ನಾನು ಟಚ್ ಇದ್ದೆ. AICC ಇಂದ ನಮ್ಮ ವೀಕ್ಷಕರು ಕೂಡ ಬಂದಿದ್ರು. ಸೊ ಅದಕ್ಕೆ ನಾನು ಅದೆಲ್ಲ ವ್ಯವಸ್ಥೆನೆಲ್ಲ ನಾನು ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಎಲ್ಲ ಮಾತಾಡ್ತಿದ್ದೆ. ಸೊ ಅದಕ್ಕೆ ಲೇಟ್ ಆಯ್ತು, ಕ್ಷಮಿಸ್ಬೇಕು. ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಜೊತೆ ಇದ್ದೇನೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಹ್ಯಾರಿಸ್ ಅವ್ರಿಗೆ ಕೈ ಬಲಪಡಿಸ್ಬೇಕು. ಬ್ಲಾಕ್ ಕಾಂಗ್ರೆಸ್ ಅವರು, ಯೂತ್ ಕಾಂಗ್ರೆಸ್ ಅವರು, ಮೇನ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ನಮ್ ಗೋವಿಂದ ರಾಜು ಅವರು ಇದೇ ಕ್ಷೇತ್ರದವರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ. ಮೊಹಮ್ಮದ್ ಯಾದವ್ ಎಲೆಕ್ಷನ್ ಡ್ಯೂಟಿ ಇದ್ದಾರೆ. ಈಗ ತಾನೇ ನಮ್ಮ ರಾಮಲಿಂಗಾರೆಡ್ಡಿ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಬರ್ತಾ ಇದ್ದಾರೆ. ಅವರು ಎಲ್ಲ ಬೂತ್ ಪಕ್ಕದ ಕ್ಷೇತ್ರದವರು, ಅವರು ಎಲ್ಲ ಕಡೆ ಕೂಡ ಅವರೆಲ್ಲ ಅಟೆಂಡ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆಲ್ಲ ಕೂಡ ಈ ಸಂದರ್ಭದಲ್ಲಿ ಶುಭವಾಗ್ಲಿ. ಮಳೆ ಬರಕ್ಕಿಂತ ಮುಂಚಿತವಾಗಿ ನಮ್ಮ ಸಭೆನ ಮುಗಿಸ್ಲಿಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಏನೋ ಒಂದು ಮೆಂಬರ್ಶಿಪ್ ಡ್ರೈವ್ ಅನ್ನೋ ಒಂದು ಕಾರ್ಯಕ್ರಮ ನನ್ನ ಆತ್ಮೀಯ ಮಿತ್ರರಾದಂಥ ಶಾಂತಿನಗರ ಕ್ಷೇತ್ರದ ಶಾಸಕರು ಮತ್ತು ಅವ್ರನ್ನ ಯುವಕರಂತಲೇ ಹೇಳ್ತೀನಿ, ನನಗಿನ್ನ ಚಿಕ್ಕ ವಯಸ್ಸವ್ರಿಗೆ ಯುವಕರು ಆದಂಥ ಶ್ರೀ ಎನ್.ಎ. ಹ್ಯಾರಿಸ್ ರವರು ಈ ಒಂದು ಕಾರ್ಯಕ್ರಮನ ಸುಮಾರು 2 ವರ್ಷಗಳ ನಂತರ ಆಯೋಜಿಸಿದ್ದಾರೆ. ಅದಕ್ಕೆ ಕಾರಣ ಕೇಳಿದೆ. 2 ವರ್ಷಗಳಿಂದ ಈ ಒಂದು ಮಹಾಮಾರಿ ಕರೋನಾ ಸಾಂಕ್ರಾಮಿಕ ಇದರಿಂದ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಈ ರಂಜಾನ್ ಆಚರಣೆ ಇರ್ಬೋದು, ಕ್ರಿಸ್ಮಸ್ ಆಚರಣೆ ಇರ್ಬೋದು, ಮತ್ತು ಸಂಕ್ರಾಂತಿ ಹಬ್ಬ ಇರ್ಬೋದು, ದೀಪಾವಳಿ ಹಬ್ಬ ಇರ್ಬೋದು, ಎಲ್ಲನೂ ಸೇರಿಸಿ ಇದೇ ವೇದಿಕೆಯಲ್ಲಿ ಒಂದು ಆಚರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದೊಂದು ಭಾಳ ಸಂತೋಷವಾದಂಥ ಸಂಗತಿ. ಮತ್ತು ಈ ವೇದಿಕೆಯಲ್ಲಿ ಆಸೀನರಿರುವ ನನ್ನ ಮಿತ್ರರಾದಂಥ ಹ್ಯಾರಿಸ್ ರವರು ಮತ್ತು ಎಲ್ಲ ಧರ್ಮದ ಗುರುಗಳು, ಹಿರಿಯರು ಆದಂಥ ಸ್ವಾಮೀಜಿಗಳಿರ್ಬೋದು, ಮೌಲ್ಯಗಳಿರ್ಬೋದು, ಮತ್ತು ಚರ್ಚ್ನ ಎಲ್ಲ ಪಾಸ್ಟರ್ಸ್ ಇರ್ಬೋದು, ಅವರು ಮತ್ತು ನನ್ನ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮಾಜಿ ಕಾರ್ಪೊರೇಟರ್ಸ್ ಇರ್ಬೋದು. 75th ईयर ऑफ इंडियन इंडिपेंडेंस का सेलिब्रेशन, उसके साथ साथ हमारा कांग्रेस मेंबरशिप ड्राइव है, फिर क्रिसमस, न्यू ईयर, पोंगल और ये सब चीज़ को हमें साथ कभी हर साल हमें करते आए हैं. वो भी ये साल लास्ट ईयर ये नहीं कर सके हम लोग, तो इस साल कर रहे हैं हम लोग. और अभी परसों हमारा CDS चीफ ऑफ डिफेंस स्टाफ जो
एक्सीडेंट में उनका देहांत हुआ, उनके लिए हम एक श्रद्धांजलि भी करेंगे। हमारे सबका प्यारा पुनीत राजकुमार के लिए भी हमारा कॉन्स्टिट्यूंसी में एक बड़ा प्रोग्राम नहीं हुआ, उनका भी श्रद्धांजलि करेंगे हम लोग, क्योंकि ऐसे वक्त और मौका नहीं मिले थे हमको सब मिलने के लिए। आज मिले हैं तो इंशाल्लाह हम लोग सबको जो हमारे बीच नहीं है कोरोना का वजह से या किसी और वजह से, उनको सब याद करेंगे। और आगे हम लोग अभी भी सबको कोरोना मास्क सब पहन कर ही आने के लिए हम लोग सबको ये कर रहे हैं। मास्क इज़ बिकम ए पार्ट ऑफ लाइफ। अभी तो हमारा कपड़ा पहनने का जैसा एक मास्क भी रोज़ पहनना पड़ रहा है अभी तो इससे कब हम लोग फ्री हो सकते हैं मालूम नहीं। इंशाल्लाह दुआ करते हैं जल्द से जल्द हम लोग फ्री होकर, आगे कोरोना का थर्ड वेव नहीं आना चाहिए, लोगों को तकलीफ़ नहीं होना चाहिए। एज़ इट इज़ लोगों को काम नहीं है, बिल्डिंग सभी खाली पड़ा है, बेंगलुरु सिटी में इनफ्लो कम हुआ है, तो क्या होगा, सब लोगों को काम नहीं मिल रहा है तो ज़िंदगी गुजारना भी मुश्किल है। तो ये सब देखते हुए हमारे को और एक कोरोना थर्ड वेव आ गया, गवर्नमेंट लॉकडाउन लेकर आया तो और तकलीफ़ होगा। गवर्नमेंट शुड कंट्रोल इट विदाउट लॉकडाउन। दैट इज़ व्हाट इज़ द रिस्पॉन्सिबिलिटी ऑफ गवर्नमेंट का, वो जिम्मेदारी है। और अगर लॉकडाउन करते, लोगों को खाने के लिए पीने के लिए सब चीज़ के लिए ख्याल करना चाहिए। अभी ये लोग आज तक कोरोना बोल के डेवलपमेंट के लिए पैसा नहीं निकालते, लेकिन कोरोना के नाम से किसी को भी कोई कंसेशन आज तक नहीं दिए, ना प्रॉपर्टी टैक्स कंसेशन दिए, कोई भी चीज़ में नहीं दिया। फिर जीएसटी बढ़ाया है लोग, बाकी सब चीज़ बढ़ाए हैं, इनकम टैक्स बढ़ाए हैं, जीएसटी बढ़ाए हैं, सब चीज़ बढ़ा ले को जा रहे हैं लोग। करंट बिल, वाटर बिल, सब कोई चीज़, और आम डीजल पेट्रोल कोई चीज़ कॉमन मैन के लिए बहुत तकलीफ है आज। ಸ್ಟಾರ್ಟ್ ಆಗೈತೆ, ಬೆಡ್ಶೀಟು ಎಲ್ಲ ಪ್ರತಿಯೊಂದು ಕೊಡ್ತಾರೆ, ಪ್ರತಿಯೊಂದು ಹಬ್ಬದಲ್ಲೂ ಎಲ್ಲನೂ ಕೊಡ್ತಾರೆ. ಅವರು ಎಣ್ಣೆ ಹರಿಸ್ತಾರು, ಯಾವತ್ತು ನಮ್ಮ ಏರಿಯಾ ಎಲ್ಲರನ್ನಾಗಾರು ಅಲ್ಲಿಂದ ಬಂದು ನಾವು हम यहाँ न्यूज़ सेंटर की एरिया में रहते हैं। हमारे वो हमने अच्छा मदद करती, हर साल हम ना ये देती कम वाला राशन हम सब अच्छा मदद करती, अब हर एक को भी देती, क्रिसमस को, रमज़ान को। क्या नाम? ಶಾಂತಿನಗರ MLA ಎಣ್ಣೆ ಹರೀಶ್ ಅವರು ಎಲ್ಲರಿಗೂ ಎಲ್ಲ ಜನತೆಗಾಗಿ ಕಾರ್ಯಕ್ರಮ, ಒಂದು ವರ್ಷದಲ್ಲಿ 3 ಕಾರ್ಯಕ್ರಮ ಮಾಡ್ತಾರೆ. ರಂಜಾನಲ್ಲಿ ಅಕ್ಕಿ ಕೊಡೋದು, ಕ್ರಿಸ್ಮಸ್ಗೆ ಕಂಬಳಿ ಕೊಡೋದು ಮತ್ತು ಸ್ಕಾಲರ್ಶಿಪ್ ಎಲ್ಲ. ಈ ವರ್ಷ ನಾವು ಕೋವಿಡಿಂದ 2 ವರ್ಷ ಆಗದೆ ಇರೋದಕ್ಕೆ ಈ ಸಾರಿ ಒಟ್ಟಿಗೆ ಮೇಡಮ್ ಸೋನಿಯಾ ಗಾಂಧಿ ಅವ್ರ ಬರ್ಡೇ, 75 ವರ್ಷ ನಮ್ಮ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಕ್ರಿಸ್ಮಸ್ಸು, ನ್ಯೂ ಇಯರ್ ಎಲ್ಲ ಒಟ್ಟಿಗೆ ಸೇರಿ ತುಂಬ ಸಂಭ್ರಮದಿಂದ ನಾವು ಇವತ್ತು ಖುಷಿಯಾಗಿ ಈ ದಿನ ಕಳೆದಿದ್ದೀವಿ. ನಮಗೂ ತುಂಬ ಖುಷಿ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಮತ್ತು ನಮ್ಮ ಶಾಸಕರು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ಹೆಮ್ಮೆಯಿಂದ. ಇವತ್ತು ಮೇಡಮ್ ಸೋನಿಯಾ ಗಾಂಧಿ ಅವ್ರ ಬರ್ಡೇ ಇತ್ತು, ಮತ್ತು 75 ವರ್ಷ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಆ ಒಂದು ಹೆಲ್ಪ್ಗೋಸ್ಕರ ನಾವು ಜೊತೆಯಲ್ಲಿ ಮಿಂಗಲಾಗಿ ಮಾಡಬೇಕು ಅಂತ ಮೇಡಮ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿ ಈ ಒಂದು ಪ್ರೋಗ್ರಾಮಲ್ಲಿ ಎಲ್ಲ ಥರ ಭಾಗವಹಿಸಬೇಕು ಅಂತ ನಮ್ಮನ್ನು ಇದು ಮಾಡಿದ್ದಾರೆ. ನಾವು ಈ ಕಂಬಳಿ ಇದ್ರದ್ದು ಬಂದ್ಬಿಟ್ಟು ತುಂಬ ತೀರಾ ಬಡವರಿಗೆಲ್ಲ ಈಸ್ಕೊಟ್ಟು, ಸೊ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ತುಂಬ ಸಂತೋಷ ಆಗ್ತಾ ಇದೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಶಾಸಕರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ವಿ. ಈ ಥರ ತುಂಬ ಹೆಲ್ಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಜನಗಳಿಗೆ ತೀರಾ ಗೊತ್ತಾಗ್ತಾ ಇಲ್ಲ ಅಡಿಮಟ್ಟಕ್ಕೆ, ಸೊ ಈಗ ಪ್ರತಿಯೊಂದು ಜನರಿಗೂ ಗೊತ್ತಾಗ್ತಿದೆ. जेकेपुरा से आते हुए में अल्लाह इनको अच्छा रखेंगे. रमज़ान में भी किटान सभी देती, अब ब्लैक एंड टी उनके बर्थडे को साड़ियाँ सभी देती. रोड़ा नहीं था, पानी का वाक़ा था, सभी हम सहूलत करके दी. तो शिप भी कराते ही, बैग्स बांटती, बुक्सा बांटती, बच्चों की सभी हेल्प करती. क्या भी प्रॉब्लम नहीं, उन्होंने आई से जब से तो अच्छा है. इंशाल्लाह ये साल भी उन्होंने छाड़ लें. மத நல்லவராக நடந்து கொண்டதால் தான் 3வது முறையாக நமது தொகுதியில் எந்த விதமான எதிர்ப்பும் இல்லாமல் அழகாக தொகுதியை கைப்பற்றினார் அன்பு சகோதரர் என்றால் ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಹ್ಯಾರಿಸ್ ಅಣ್ಣನವರು ಪ್ರತಿ ವರ್ಷದಂತೆ ಈ ಕಾರ್ಯಗಳೇ ಸಾಕ್ಷಿ. ಇವತ್ತು ಇಡೀ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾ ಇದೆ ಅನ್ನೋದಕ್ಕೆ ನಮ್ಮ ORC ರೋಡ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಸಂವಿಧಾನ ಬ್ರಹ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ
ಹಲವಾರು ಸಮುದಾಯಗಳ ಸಮುಚ್ಚಯದ ನಿರ್ಮಾಣವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೂರಾರು ಕೋಟಿಗಳ ವೆಚ್ಚದಲ್ಲಿ ಇಡೀ ಕ್ಷೇತ್ರದಲ್ಲಿ ಸಮುದಾಯ ಭವನಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಅದು ಧರ್ಮಕ್ಷೇತ್ರಗಳಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು, ದೇವಸ್ಥಾನಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಅದರ ಆಸುಪಾಸಿನ ರಸ್ತೆಗಳು, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ನೀಡುತ್ತಾ ಬಂದಿರತಕ್ಕಂಥದ್ದನ್ನ ತಾವೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ. ಅದೇ ರೀತಿ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.